ನಮ್ ಸುದ್ದಿ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಐಕ್ಯ ಚಾಲಕರ ವಿತರಕರ ಸೇವಾ ಬಳಗ ಸಂಸ್ಥೆಯಿಂದ ಆರ್ಟಿಒ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸಂಸ್ಥೆಯ ಮುಖ್ಯ ನಿರ್ವಾಹಕರಾದ ಶ್ರೀ ಮೊಹಮ್ಮದ್ ಸಜ್ಜಾದ್ ಸೇಠ್, ಅಬ್ದುಲ್ ಸುಭಾನ್ ಉಪನಿರ್ವಾಹಕರು, ನ್ಯಾಮತುಲ್ಲಾ ಅಧ್ಯಕ್ಷರು, ಸೈಯದ್ ಸಿದ್ದಿಕ್ ಅಹಮದ್ ಉಪಾಧ್ಯಕ್ಷರು, ಅಸ್ಗರ್ ಅಲಿ ಖಾನ್ ಉಪಾಧ್ಯಕ್ಷರು, ಹಿದಾಯತುಲ್ಲಾ ಖಾನ್ ಖಜಾಂಚಿ, ಶೇಖ್ ಅಯ್ಯೂಬ್ ಸದಸ್ಯರು ಮತ್ತು ಆಟೋ ಡ್ರೈವರ್ಗಳು ಹಾಜರಿದ್ದರು. ಇಲ್ಲಿ ನೀವು ನಿಮ್ ಕೆಲಸ ನೀವು ಮಾಡ್ತಾವ ನಿಮ್ಗೆ ಬಂದು ಒತ್ತಾಯ ಮಾಡಬೇಕು ಅದೆಲ್ಲ ಬೇಡ. ನಾವು ಯಾರು ಒತ್ತಾಯ ಇದ್ರು ನಾವು ಬಗ್ಗಲ್ಲ. ಬಗ್ಬೇಡಿ ಸರ್, ಯಾಕೆ ಬಗ್ತೀರಾ? ಯಾರು ಬಗ್ತೀರಾ? ಏನು ಕಾನೂನಲ್ಲಿ ಏನ್ ಫ್ರೇಮ್ ಮಾಡಿದರೆ ನಾವು ಮಾಡ್ತೀವಿ. ಇವಾಗ ಇವರು ಬೇರೆ ಏನಾದ್ರು ಇಲ್ಲಿಗಲ್ ಹೇಳಿದ್ರೆ ಮಾಡೋದಿಲ್ಲ ಅಂದ್ರೆ ಅಣ್ಣವ್ರಿಗೂ ಮಾಡಲ್ಲ. ಅಷ್ಟೇ, ಮಾಡಬೇಡಿ, ಯಾರಿಗೂ ಮಾಡಬೇಡಿ. ಕರೆಕ್ಟ್ ಇದೆ ಅಂದ್ರೆ ಮಾಡೋಣ ಅಷ್ಟೇ, ಅಷ್ಟೇ ಸಿಂಪಲ್. ಬರ್ಲಿ ಸರ್, ಇಲ್ಲಿಗಲ್ ಕೂತ್ಕೊಂಡು ಇಲ್ಲಿಗಲ್ ಕೆಲಸ ಮಾಡಬೇಡಿ ದಯವಿಟ್ಟು. ಓಕೆ, ಅಪ್ಲಿಕೇಶನ್ ಮೂವ್ ಮಾಡೋದಕ್ಕೆ ಕೆಲವೊಂದು ಅರ್ಜಿಗಳು ಬಂತು, ಹಾಗಾಗಿ ಸ್ವಲ್ಪ ಡಿಲೇ ಮಾಡಿತ್ತು. ಈಗ ನಮ್ಮ DC ಸಾಹೇಬರು ಏನು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ನಾವು ಮಾಡ್ತೀವಿ. ಏನು ಆದೇಶ ಸರ್? ಏನು ಅಬ್ಜೆಕ್ಷನ್ ಮಾಡಿದ್ರೆ? ಇಲ್ಲ ಅದು ಅಬ್ಜೆಕ್ಷನ್ ಮಾಡಿ ಸರ್ ಆಲ್ರೆಡಿ ಒಂದು ತಿಂಗಳಾಯ್ತಲ್ಲ ಸರ್ ಪರ್ಮಿಷನ್ ಕೊಟ್ಟೆ, ಆದ್ರೂ ಇದ್ರಲ್ಲಿ ಏನು ಅಬ್ಜೆಕ್ಷನ್ ಬಿದ್ದಿದೆ ಅಂತ ನೀವು ಹೋಲ್ಡ್ ಮಾಡಿದ್ರೆ? ಹಳೆ ಸ್ಲಾಟ್ ಮುಗಿಯೋ ಗಂಟ ಹೊಸದು ತಗೊಳ್ಳೋದಿಲ್ಲ, ಅದಕ್ಕೋಸ್ಕರ ಹಳೇದಿದ್ದು ಮುಗಿತಾ ಬಂದಾದ ತಕ್ಷಣ ನಮ್ಮ DC ಸಾಹೇಬರು ನಮ್ಮ ಸರ್ಕಾರ ಏನು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಮಾಡ್ಕೊಳ್ತೀವಿ. ಎಷ್ಟು ದಿನ ಆಗ್ಬೋದು ಸರ್ ಇದು ಕೂಡಲೇ ಮಾಡೋಣ ಸರ್. ಹಳೇದು ಇನ್ನೂ ಎಷ್ಟಿದೆ ಸರ್? ಹಳೇದೊಂದು 175 ಇದೆ. ಆಟೋ ಚಾಲಕರ ಕೆಲಸದಲ್ಲಿ ಯಾರು ಹಠ ಬರ್ತಾರೆ, ಸಾಹೇಬ್ರಿಗೆ ಯಾರು ತೊಂದರೆ ಕೊಡ್ತಾರೆ, ನಾನು 24 hours 7 ಅವ್ರ ಜೊತೆಯಲ್ಲಿ ನಾವು ಅವ್ರಿಗೆ ಸೇಫ್ಟಿ ಮಾಡ್ತೀನಿ, ಕೆಲಸ ತಗೊಳ್ತೀನಿ. ಚಾಲಕರದ್ದು ಏನಾನ ಚಾಲಕರಿಗೆ ತೊಂದರೆ ಕೊಟ್ಟು ಯಾರನ್ನ ಇರಲಿ, ಏಜೆಂಟ್ ಇರಲಿ, ಬೇರೆ ಅಸೋಸಿಯೇಷನ್ ಅವ್ರಿರ್ಲಿ, ಯಾರನ್ನ ಬಂದು ತೊಂದರೆ ಕೊಟ್ರೆ ನಾವು ಬಿಡಲ್ಲ. ಇದರಲ್ಲಿ ತೊಂದರೆ ಪ್ರಶ್ನೆ ಬರೋದಿಲ್ಲ. ನಾವು ಏನು ಕಾನೂನು ರೀತಿ ಏನಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಯಾರು ಹೇಳಿದ್ರು ಯಾರು ಹೇಳ್ಬೋದು ಅದ್ರ ಪ್ರಕಾರ ನಾವು ಮಾಡೋದಿಲ್ಲ. ಇನ್ನೊಂದು ಕಾನೂನು ಏನಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಇನ್ನೊಂದು ಮನ್ವಿ ಏನಂದ್ರೆ ಸಾಹೇಬ್ರಿಗೆ ನಂದು ಮನ್ವಿ ಪರ್ಸನಲ್ಲು, ಆಟೋ ಯಾರೋ ಬ್ರೋಕರ್ ಇರಲಿ, ಏಜೆಂಟ್ ಇರಲಿ, ಆಚೆ ಅಪ್ಲಿಕೇಶನ್ ಕೊಡಬೇಕು, ಹೋಗ್ತಾ ಇರಬೇಕು. ಆಫೀಸರ್ ಚೇಂಬರ್ಸ್ನಲ್ಲಿ ಬಂದು ಅವರೇ ಸೀಲ್ ಹೊಡೆಯೋದು, ಅವರೇ ಪೇಪರ್ಸ್ ರೆಡಿ ಮಾಡೋದು, ದಯವಿಟ್ಟು ಅದು ಅವಕಾಶ ಮಾಡಿ ಕೊಡಬಾರ್ದು. ಇಲ್ಲ ಅದಕ್ಕೆ ಅವಕಾಶ ಇಲ್ಲ. ಈ ದಿನ ನಾವು ಎಲ್ಲ ಆಟೋ ಸಂಘಟನೆಗಳು, ಡೀಲರ್ ಅಸೋಸಿಯೇಷನ್ಗಳು ಎಲ್ಲ ಸೇರಿ ಒಂದು ಮನವಿ ಕೊಟ್ಟಿದ್ದು, ಯಾಕೆ ಪರ್ಮಿಟ್ ನೀವು ಕೊಡ್ತಾ ಇಲ್ಲ ಅಂತೇಳಿ. ಸಾರಿಗೆ ಸಚಿವರು ಆದೇಶ ಕೊಟ್ಟಿದ್ರು, ನಾನು ಈಗಲೇ ರಿಲೀಸ್ ಮಾಡ್ತೀನಿ ಅಂತ. ಮತ್ತೆ ಕಮಿಷನರ್ ಹತ್ರ ಹೋಗೋದು, ಇವಾಗ ನಮ್ಮ ಮಾನ್ಯ RTO ಹತ್ರ ಬಂದಿದ್ದೀವಿ. ಕೂಡಲೇ ನಿಮಗೆ ನಾವು ಪರಿಹಾರ ಮಾಡಿ ಅಪ್ಲಿಕೇಶನ್ ತಗೊಂತೀವಿ ಅಂತ ಹೇಳಿದ್ದಾರೆ. ಇವ್ರದ್ದು ಬಹಳ ಧನ್ಯವಾದಗಳು. ನಮಗೆ ಈ ಥರ ಕೊಟ್ಟಿದ್ದಕ್ಕೆ ನಾವು ಎಲ್ಲ ಆಟೋ ಡ್ರೈವರ್ ಮುಖಂಡರು ಮತ್ತೆ ಎಲ್ಲರೂ ಇವ್ರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಗಾಡಿ ಓಡಿಸೋಕೆ ತುಂಬ ಪ್ರಾಬ್ಲಮ್ ಆಗಿದೆ. ಇವಾಗ 500 ರೂಪಾಯಿಗೆ ಪರ್ಮಿಟ್, 500 ರೂಪಾಯಲ್ಲಿ ಪರ್ಮಿಟ್, ಇವಾಗ 4,000 ಪರ್ಮಿಟ್ ಕೊಡ್ತಾವ್ರೆ. ಯಾರು ಮಾಡಿದ್ದು? 4,000 40,000 ಬ್ಲಾಕ್ ಮಾರ್ಕೆಟ್. ಸೊ ಏನು ಡಿಮ್ಯಾಂಡ್ ಏನಿದೆ ಸರ್? ಇವಾಗ ನಮಗೆ ಪರ್ಮಿಟ್ ಬೇಕು ಸರ್. 500 ರೂಪಾಯಲ್ಲಿ ನಮಗೆ ಪರ್ಮಿಟ್ ಬೇಕು ಸರ್. ನಿಮಗೆ ಬೇಕಾ? 500 ರೂಪಾಯಲ್ಲಿ ನಮಗೆ ಪರ್ಮಿಟ್ ಬೇಕು ಸರ್. ರವಿಕುಮಾರ್ ನಮಗೆ ಅಬ್ಜೆಕ್ಷನ್ ಮಾಡಿದ್ದಾರೆ, ಅದರಲ್ಲಿ ನಮಗೆ ತುಂಬಾ ತೊಂದರೆ ಆಗಿದೆ. ನಾವು ಬೇರೆಯವ್ರದ್ದು ಆಟೋ ಓಡಿಸ್ತಾ ಇದ್ದೀವಿ, ತುಂಬಾ ತೊಂದರೆಯಲ್ಲಿ ಇದ್ದೀವಿ. चला रहे हैं ऑटो आप? मैं कम से कम 40 साल से चला रहा हूँ. मैं 40 साल से चला रहा हूँ. ನಮಗೆ ತೊಂದರೆ ಇದೆ ಸರ್. ನಮಗೆ ರೋಡಲ್ಲಿ ಬಾಡಿಗೆಲ್ಲ ಓಲಾ ಊಬರಿಂದಾಗಿ ನಮಗೆ ತೊಂದರೆ ಇದೆ, 2 ವೀಲರಿಂದ ತೊಂದರೆ ಇದೆ. ಈ ಇದರಲ್ಲಿ ನಮಗೆ 500 ರೂಪಾಯಿ ಸಿಗೋ ಪರ್ಮಿಟ್ಗೆ 40,000 ಮಾರ್ತಾ ಇದ್ದಾರೆ ಕಳ್ಳರು. ನಾವೇನು ಮಾಡಬೇಕು ಹೇಳಿ ಸರ್? ನಾವು ಇಷ್ಟು ಜನ ಬಂದಿದ್ದೀವಿ, ಊಟಕ್ಕೆ ತೊಂದರೆ ಇದೆ. ನಮ್ಮ ಹೊಟ್ಟೆಗೆ ಹೊಡೆದ್ಬಿಟ್ಟು ಅವರು ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಬೇಕಾಗಿಲ್ಲ, ನಮಗೀಗ ಪರ್ಮಿಟ್ ಬೇಕಾಗಿದೆ. ಅದಕ್ಕೆ ನಾವು ಯೂನಿಯನ್ ಪರವಾಗಿ ನಾವು ಬಂದಿದ್ದೀವಿ. ನಮಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಇದನ್ನು ಮುಂದಕ್ಕೆ ತಗೊಳ್ಬೇಕು. बेंगलुरु ऑटो रिक्शा डीलर एसोसिएशन का शेख अहमद प्रेसिडेंट कर रहे हैं. ये क्या है, चंद गलत आदमियों की तरफ से हज़ारों लाखों आदमियों को तकलीफ़ हो रही है. यहाँ 500 रुपये को गवर्नमेंट से परमिट है. 21,500 परमिट पहले से है. वो देने को वैसे रुकावट करने को आड़े आ रही. ऐसा को हमें क्या एक्शन लेना, कंप्लेंट दे को ट्रांसपोर्ट मिनिस्टर साहब को रिक्वेस्ट करेंगे. क्या कहना है रामलिंगा सर का? रामलिंगा साहब बोले नहीं, सही काम के वास्ते हमें कौन तो भी रहते उसके ऊपर हम एक्शन लेते, तुम्हारा काम हमें कर को देती है. ये देखो क्या भी नहीं. कब से हो रहा है ये हो रहा है कि 6 महीने से शुरू हुआ है गलाटा. परमिट हम तो 6 महीने से नहीं गाड़ियाँ रजिस्टर हो गई हैं. अब उन्होंने रोड हम पे सुबह क्या तो भी कमो पेश हुआ तो और करीब हाँ उसमें ज़िंदगी करने वाले हैं. अब ऑटो रिक्शा एक ड्राइवर 50 जन पालता है, मैकेनिक को, टिंकर को, पॉइंटर को, उनके फैमिली पूरे को. वैसे आदमी को क्या तो भी कमो पेश होगा तो
पूरा घर का घर मत नहीं इंशाल्लाह ये कानूनी कार्रवाई बड़े है। पैमाने पर बड़े पैमाने पर स्टे करते हैं। नहीं एक चीज़ क्या है, ये चीज़ गवर्नमेंट का काम है, गवर्नमेंट है तो आवाम के वास्ते, उनके काम के वास्ते क्या भी रुकावट होती नहीं। इंशाल्लाह रुकावट होगा तो इंशाल्लाह क्या तो वैसा होगा सूरत में, उनके ऊपर हमें क्रिमिनल एक्शन लेकर उनको जेलों को भेजने में छोड़ते हैं। कांग्रेस के हुकूमत पर भरोसा है आपको? भरोसा है बिल्कुल भरोसा है। आपका नाम? शेख अहमद, बेंगलूರು ಆಟೋ ರಿಕ್ಷಾ ಡೀಲರ್ ಆ್ಯಂಡ್ ಡ್ರೈವರ್ ಪರ್ಸೆಂಟ್। ಎರಡೇ ಮಾತಿನಲ್ಲಿ ಮುಗಿತೀನಿ ನೋಡಿ. 1,55,000 ಸೀಲಿಂಗ್ ಮಾಡಿದ್ರು. RTO ಇದ್ದಕ್ಕಿದ್ದಂಗೆ 1,30,000 ಪರ್ಮಿಟ್ ಇದ್ದಂಗೆ ಸ್ಟಾಪ್ ಮಾಡಿಬಿಟ್ರು. ನಾವು ಪ್ರಮುಖವಾಗಿ ಎಲ್ಲ ಸಂಘಟನೆಯವರು ಬಂದುಬಿಟ್ಟು ಮಾಹಿತಿ ಕೊಟ್ಟರು ಮಿನಿಸ್ಟರ್ಗೆ, ಇನ್ನೂ 22,000 ಉಳಿಕೆ ಇದೆ, ಯಾಕೆ ಬಡವರಿಗೆ ಕೊಡಲ್ಲ ಅಂಥೇಳಿ. ಅವ್ರು ಆಮೇಲೆ ಗಮನಕ್ಕೆ ಇಟ್ಬಿಟ್ಟು ಮೀಟಿಂಗ್ಗಳು ಇಟ್ಟು ಎಲ್ಲ ಮಾಡಿ ತೀರ್ಮಾನ ತೊಗೊಂಡು 22,484 ಪರ್ಮಿಟ್ ಕೊಡಬೇಕಂತ ಆದೇಶ ಮಾಡಿದರು. ಅದಾದಮೇಲೆ ಸ್ವಲ್ಪ ಮಧ್ಯವರ್ತಿಗಳು, ಸ್ವಲ್ಪ ಸ್ವಾರ್ಥಿಗಳು ಇದರಲ್ಲಿ ಬೇರೆ ಕಂಪನಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಇದು ಸ್ಟಾಪ್ ಮಾಡಿದ್ರೆ ನಮಗೆ ಇದಾಗುತ್ತೆ ಅಂತ ಪರ್ಮಿಟ್ ಬ್ಲ್ಯಾಕ್ ಮಾರಾಟ ಮಾಡ್ತಾರೆ ನೋಡಿ. ಅವರಿಗೆ ಲಾಭ ಮಾಡೋಕ್ಕೆ ಇವರೆಲ್ಲ ಕುತಂತ್ರ ಮಾಡ್ತಾಯಿದ್ದಾರೆ, ಬಡವ್ರಿಗೆ ಸಿಗಬಾರ್ದು ಅಂಥೇಳಿ. ಅವ್ರಿಗೆ ಹೋಗಿ ದಬಾಯಿಸೋದು, RTOಗೆ ನೀ ಪರ್ಮಿಟ್ ಕೊಡಬಾರ್ದು, ನೀನು ಇದು ಮಾಡಿದ್ರೆ ಅಂತ ಅವ್ರಿಗೆ ಧಮಕಿ ಹಾಕೋದು, ಇದೆಲ್ಲ ಮಾಡ್ತಾಯಿದ್ರು. ನಾವು ನೋಡ್ಕೊಳ್ತಾ ಇದ್ರು. ಇವಾಗ ಎಲ್ಲ ಪ್ರಮುಖ ಆಟೋ ಡೀಲರ್ ಆಗಲಿ, ಆಟೋ ಯೂನಿಯನ್ ಎಲ್ಲ ಸೇರಿ ಬಂದು ಮನವಿ ಕೊಟ್ಟಿದ್ದೀವಿ. ಕೂಡಲೇ ಅಪ್ಲಿಕೇಶನ್ ಇಶ್ಯೂ ಮಾಡಬೇಕು, ಕೂಡಲೇ 500 ರೂಪಾಯಿಗೆ ಪರ್ಮಿಟ್ ಚಾಲನೆ ಮಾಡಬೇಕು. ಆಲ್ರೆಡಿ DC ಮೀಟಿಂಗ್ ಆಗಿದೆ, ಎಲ್ಲ ಕಡೆ ಆಗಿದೆ. RTOಗೆ ಹಕ್ಕಿಲ್ಲ ನಿಲ್ಸೋಕ್ಕೆ, ಭಯ ಪಟ್ಕೊಂಡು RTO ಅಪ್ಲಿಕೇಶನ್ ತೊಗೊಳ್ತಾ ಇಲ್ಲ. ನಾವು ಏನು ಹೇಳ್ತಾ ಇದ್ದೀವಿ, ನೀನು ತೊಗೊಳ್ಬೇಕು, ಯಾರು ಬರ್ತಾರೆ ನಾವು ನೋಡ್ತೀವಿ, ಬಡವರಿಗೆ 500ಗೆ ಪರ್ಮಿಟ್ ಕೊಡಿ ಅಂತ ನಮ್ಮ ಒತ್ತಾಯ ಅಷ್ಟೇ. ಸಾಹೇಬ್ರು ಇಲ್ಲ ಮಾಡ್ತೀವಿ, ಮಾಡಿದ್ದಾಯ್ತು, ಯಾರಾದರೂ ಇದ್ರೆ ಅವ್ರ ಮೇಲೆ ನಾನು ಕಾನೂನು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಟೈಮ್ ಗೇಮ್ ಏನಿಲ್ಲ, ಪರ್ಮಿಟ್ ಆಲ್ರೆಡಿ ಚಾಲನೆಯಲ್ಲಿ ಇದೆ. ಅವರು ಅಪ್ಲಿಕೇಶನ್ ತೊಗೊಳ್ತಾ ಇಲ್ಲ. ದಯವಿಟ್ಟು ನಿಮ್ಮ RTOಗೆ ಡೈರೆಕ್ಷನ್ ಕೊಡಿ, ಬಡವ್ರದ್ದು ಪರ್ಮಿಟ್ ಇದು ಅಪ್ಲಿಕೇಶನ್ ತೊಗೊಳಕ್ಕೆ ಅಂತ ನಾವು ಮನವಿ ಕೊಟ್ಟು. ದಿನಗಳಲ್ಲಿ ಅಕಸ್ಮಾತ್ ಇದು ಸ್ಟಾಪ್ ಆದರೆ ನೀವು ಯಾವ ಥರ ಹೋರಾಟ ಮಾಡ್ತೀರಾ? ನಮ್ಮದು ಏನು ಚಳವಳಿ, ನಾವು ಚಳವಳಿನಲ್ಲಿ ಬದುಕಿರೋದು, ನಾವು ಸತ್ತಿರೋದು ಅದರಲ್ಲೇ. ನಮ್ಮ ಡ್ರೈವರ್ ಪರವಾಗಿ ಇರೋದು. ಡ್ರೈವರ್ಗೋಸ್ಕರ ಏನು ಬೇಕಾದರೂ ನಾವು ಮಾಡೋಕ್ಕೆ ಸಿದ್ಧ. ಡ್ರೈವರ್ಗೆ ಕಷ್ಟ ಆದರೆ ನಾವು ಬೀದಿ ರೋಡ್ನಲ್ಲಿ ಇಳ್ತೀವಿ. ಓಕೆ, ಏನಂದರೆ ಆಟೋ ರಿಕ್ಷಾ ಡ್ರೈವರ್ಗೆ ತುಂಬ ಅನಾನುಕೂಲ ಆಗ್ತಾ ಇರೋದ್ರಿಂದ ಇಲ್ಲಿ ನಾವು ಮಿನಿಸ್ಟರ್ ಸಾರ್ಗೆ ಮಾತಾಡೋಕ್ಕೆ ಬಂದ್ವಿ. ಏನು ಅನಾನುಕೂಲ ಅಂತಂದರೆ ಆಲ್ರೆಡಿ ಇರೋ ಪರ್ಮಿಟ್ ಕೊಡೋದಕ್ಕೆ ಕೆಲವು ದುಷ್ಟಶಕ್ತಿಗಳು ಅದನ್ನು ನಿಲ್ಲಿಸಿ 40,000ಕ್ಕೆ ಬ್ಲ್ಯಾಕ್ ಮಾಡ್ಕೊಳ್ತಾಯಿದ್ರು. 500 ರೂಪಾಯಿಗೆ ಸರ್ಕಾರ ಪರ್ಮಿಟ್ ಕೊಡೋದನ್ನು ನಿಲ್ಲಿಸಿ ಎಲ್ಲರೂ ತೊಂದರೆ ಕೊಡೋದ್ರಿಂದ ಒಂದು 2-3 ಜನ ತೊಂದರೆ ಕೊಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಾರೆ. ನೋಡಿ, 2 ಜನ ತೊಂದರೆ ಆಗಿರೋರು ಬಂದಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡು ಇನ್ಶೂರೆನ್ಸ್ ಕ್ಲೈಮ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಹಕರಿಸಿ ಅಂದ್ಬಿಟ್ಟು ರಾಮಲಿಂಗ ರೆಡ್ಡಿ ಸರ್ ಟ್ರಾನ್ಸ್ಪೋರ್ಟ್ ಸಾರಿಗೆ ಮಿನಿಸ್ಟರ್ ಹತ್ರ ಬಂದಿದ್ವಿ. ದುಷ್ಟಶಕ್ತಿಗಳಂದು ಈ ವರ್ಗದಲ್ಲೇ ಸಂಪಾದನೆ ಮಾಡಿಕೊಂಡು ಅವರು 500 ರೂಪಾಯಿ ಪರ್ಮಿಟ್ಗೆ ಅಡ್ಡ ಬರೋವರೇ ದುಷ್ಟಶಕ್ತಿಗಳು ಸರ್.